ಯೂಟ್ಯೂಬ್ ಚಾಲೂ ಮಾಡಿದ್ರೇ ಒಂದಷ್ಟು ವಾದ ವಿವಾದಗಳು ಶುರು ಆಗ್ಬಿಟ್ಟಿದಾವ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಹೇಳ್ಬೇಕಪ್ಪ ಅಂತಂದ್ರ ನಾ ಯಾವ ಟಾಪಿಕ್ ಬಗ್ಗೆ ಮಾತಾಡಕತ್ತೀನಿ ಅಂತೇಳಿ ಆಲ್ರೆಡಿ ನೀವು ಟೈಟಲ್ ತಮ್ಮನೇಲಿ ನೋಡಿದ್ರೆ ಗೆಸ್ ಮಾಡಿರ್ಬೋದು. ಗೆಸ್ ಮಾಡದೇ ಇರೋರಿಗೆ ಕೊನೆವರೆಗೂ ನೋಡ್ರಿ, ನಿಮ್ಗೆ ಅರ್ಥ ಆಗತ್ತಂತ ಅನ್ಕೋತೀನಿ. ಈ ಒಬ್ಬ ಯೂಟ್ಯೂಬರ್ ಇನ್ನೊಬ್ಬ ಯೂಟ್ಯೂಬರ್ ಹತ್ರ ಸೀರೆ ತಗೊಂಡಿರ್ತಾರೆ. ಮೇನ್ ಮ್ಯಾಟ್ರ್ ಇಲ್ಲಿಂದ ಶುರು ಆಗುತ್ತೆ. ಆ ಸೀರೆ ತಗೊಂಡವರು ಒಬ್ಬರು ಅವರು ಕೂಡ ನಮ್ಮ ತರನೇ ಯೂಟ್ಯೂಬ್ ಚಾನಲ್ ಮಾಡೋರು. ಅದೇ ಹೇಳಿದ್ನಲ್ಲ ನಿಮ್ಗೆ, ಒಬ್ರು ಯೂಟ್ಯೂಬರ್ ಹತ್ರ ಇನ್ನೊಬ್ಬ ಯೂಟ್ಯೂಬರ್ ಸೀರೆ ತಗೊಂಡಿರ್ತಾರೆ. ಅವ್ರು ಎಲ್ಲಿಂದನೇ ಪ್ರಾಡಕ್ಟ್ ತರಿಸ್ಲಿ, ಇವರಿಂದ ತರಿಸಿನಂತೇಳಿ ಅದನ್ನ ಅವರು ರಿವ್ಯೂ ಕೊಡ್ತಾರೆ. ಅದು ಅವರು ಹಕ್ಕು, ಅದಕ್ಕೆ ತಪ್ಪಿಲ್ಲ. ಬಟ್ ಅವ್ರು ಆ ಥರ ವಿಡಿಯೋ ಮಾಡಿದಾರ, ಸೀರೆ ಕೊಟ್ಟವರು ಒಳ್ಳೆದನ್ನ ವಿಡಿಯೋ ನೋಡಿದಾರ. ಆ ಸೀರೆ ಡ್ಯಾಮೇಜ್ ಐತಿ, ಲೆಂತಿಗೂ ಕೂಡ ಕಡಿಮೆ ಐತಿ, ಜೊತೆಗೆ ಡ್ಯಾಮೇಜ್ ಆಗೈತೆ ಅಂತ ಇವ್ರ ಅಭಿಪ್ರಾಯನ, ಇವರಿಂದ ನಾ ತರಿಸಿದೀನಿ ಸೀರೆನ ಅಂತ ಹೇಳನೆ. ಅವ್ರಿಗೆ ಅದು ಇಲ್ಲ, ನನ್ನ ಹೆಸರು ಹಾಳಾಗ್ತೈತಿ, ಬೇಡ ನೀವು ಅದನ್ನ ವಿಡಿಯೋ ಡಿಲೀಟ್ ಮಾಡೋಣ. ಪಾಪ ಅವರು ಡಿಲೀಟ್ ಮಾಡ್ಯಾರ. ಒಳ್ಳೆ ಹಿಂದಗಡೆ ಸೀರೆ 1500 ರೂಪಾಯಿ ಸೀರೆ ಅಂತದು. ಆಮೇಲೆ ಇವರಿಂದ ಅವರಿಂದ ಒಬ್ರಿಗೊಬ್ರು ವಾದ ವಿವಾದ ಆಗಿದಾವ. ಸೊ ಕಡ್ಡಿ ಹೋಗಿ ಗುಡ್ಡ ಆಗ್ಬಿಟ್ಟೈತಿ. ಮತ್ತ ಊರಿನಲ್ಲಿ ಹೋಗೋದನ್ನ ಕೊಡ್ಲಿ ತಗೊಂಡ್ರಂತ ಹೇಳ್ತಾರ ನೋಡ್ರಿ, ಹಂಗತ್ತೆ ಆಗ್ಬಿಟ್ಟೈತಿ. ಜೊತೆಗೆ ಅವ್ರ ಸೀರೆ ವಾದ ವಿವಾದ ಅವ್ರವ್ರ ಪೂರ್ತಕ್ಕಿತ್ತಪ್ಪ ಅಂದ್ರೆ ಇದು ಯಾರಿಗೇನು ಸಂಬಂಧ ಪಡ್ತಿದ್ದಿಲ್ಲ. ಅದು ಅವ್ರ ಪೂರ್ತಕ್ಕೆ ಅವ್ರ ಪರ್ಸನಲ್ಲೇ ಇರ್ತಿತ್ತು. ಅವರು ಒಬ್ರು ಸೋಷಿಯಲ್ ಮೀಡಿಯಾದಾಗ ಕೆಲಸ ಮಾಡ್ತಾರ, ಒಬ್ರು ಸೋಷಿಯಲ್ ಮೀಡಿಯಾದಾಗ ಕೆಲಸ ಮಾಡ್ತಾರ. ಇವ್ರು ವಿಡಿಯೋ ಮಾಡೋಣ ಒಳ್ಳೆ ಅವ್ರು ಅದಕ್ಕೆ ರಿಯಾಕ್ಟ್ ಮಾಡೋದು, ಅವ್ರು ವಿಡಿಯೋ ಮಾಡಿದ್ಮ್ಯಾಗ ಇವ್ರು ಇದಕ್ಕೆ ರಿಯಾಕ್ಟ್ ಮಾಡೋದು, ಇದೇ ನಡೆದಿತ್ತು. ನಾವು ನೋಡ್ತಾ ಏನಿದು ಈ ತರ ಸೀರಿದೆಲ್ಲ ನಡೆದೈತಿಲ್ಲ ಅಂತೇಳಿ ಕೇಸಿ ಎಲ್ಲ ನಾವು ಅದನ್ನ ಒಳ್ಳೆ ಅವ್ರು ಮಾಡ್ದಂಗಿಲ್ಲ ಅದನ್ನೆಲ್ಲ ಅಪ್ಡೇಟ್ ಎಲ್ಲ ನಾವು ಚೆಕ್ ಮಾಡ್ತಾನೆ ಇದ್ವಿ. ಯಾಕಪ್ಪ ಈ ತರ ಎಲ್ಲ ಆಯ್ತಲ್ಲ, ಈ ತರ ಆನ್ಲೈನ್ ಅಂತಂದ್ರ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ. ಸೋಷಿಯಲ್ ಮೀಡಿಯಾ ನಾವ್ ಹೆಂಗ್ ಯೂಸ್ ಮಾಡ್ತೀವಿ, ಒಳ್ಳೇದಕ್ಕೂ ಐತಿ ಕೆಟ್ಟದಕ್ಕೂ ಐತಿ ನೋಡ್ರಿ. ಸೋಷಿಯಲ್ ಮೀಡಿಯಾ ಅದನ್ನ ನಾವ್ ಹೆಂಗ್ ತಗೊಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ. ಸೊ ಒಳ್ಳಿ ಇವ್ರು ಸೀರೆ ಕೊಟ್ಟವ್ರು ಏನಿದಾರಲ್ಲ, ಅವರು ಆ ಸೀರೆ ಮ್ಯಾಟರೇ ಬಿಟ್ಟು ಅವ್ರ ಪರ್ಸನಲ್ ವಿಷಯನ ಎತ್ತಿ ಮಾತಾಡಿದಾರ. ಜೊತೆಗೆ ಮಕ್ಕಳ ಬಗ್ಗೆ ಒಂಥರ ಶಾಪ ಕೊಡೋ ತರ ಕರ್ಪೂರ ಎಲ್ಲ ಉಡಿಸಿ ಮಾಡಿ ಅದ್ರ ಬಗ್ಗೆ ಮಾತಾಡಿದಾರ. ಮೇನ್ ಆಗಿ ಸಣ್ಣ ಯೂಟ್ಯೂಬರ್ ಅಷ್ಟು ವ್ಯೂಸ್ ಬರ್ತಾವ, ಇಷ್ಟು ವ್ಯೂಸ್ ಬರ್ತಾವ ಅಂತ ಮಾತಾಡಿದಾರ. ಅದಾದ್ಮ್ಯಾಗ ಒಳ್ಳೆ ಅವ್ರ ಬಟ್ಟೆ ಅವ್ರು ಹಾಕೊಳ್ಳುವಂತ ಈ ಏನ್ ಸೀರೆ ಖರೀದಿ ಮಾಡ್ಯಾರಲ್ಲ, ಅವ್ರು ಹಾಕೊಂಡಿರುವಂತ ಬಟ್ಟೆ ಬಗ್ಗೆ ಮಾತಾಡಿದಾರ. ಅವ್ರ ಹಸ್ಬೆಂಡ್ ಬಗ್ಗೆನೂ ಕೂಡ ಮಾತಾಡಿದಾರ. ಇದೆಲ್ಲ ಬೇಡವಾಗಿತ್ತಲ್ರಿ ಫ್ರೆಂಡ್ಸ್. ಅವ್ರ ಸೀರೆ ಅವ್ರದ್ದು ಎಷ್ಟು ಕೆಲಸಿತ್ತು ಅದಷ್ಟೇ ಮಾತಾಡಿ, ಕೊಡೋದಾರಾಗಿರ್ಬೋದು ತಗೊಂಡದಾರಾಗಿರ್ಬೋದು ಅದಷ್ಟೇ ಮಾತಾಡ್ಬೇಕಾಗಿತ್ತು. ಜೊತೆಗೆ ಇಷ್ಟೆಲ್ಲಾನು ಕೂಡ ಮಾತಾಡಿದಾರ. ಮತ್ತು ಸಣ್ಣ ಯೂಟ್ಯೂಬರ್ ಅಂತ ಮಾತಾಡಿದಾರ. ಅದಾದ್ಮ್ಯಾಗ ಉತ್ತರ ಕರ್ನಾಟಕ ರಗಡ್ ನೋಡಮ್ಮ ಹೆಂಗೈತಿ ಅನ್ನೋದು ಮಾತಾಡಿದಾರ. ಉತ್ತರ ಕರ್ನಾಟಕದವರು ಮತ್ತೆ ಸಣ್ಣ ಯೂಟ್ಯೂಬರು ಎಲ್ಲರೂ ಒಗ್ಗಟ್ಟಾದ್ವಪ್ಪ ಅಂತಂದ್ರ ನಾವು ಅವರಿಗೆ ಕ್ವಶನ್ ಮಾಡುವಂತ ಅಧಿಕಾರನೂ ಕೂಡ ಇರ್ತೈತಿ. ನಾನು ಈ ವಿಡಿಯೋದೊಳಗ ಯಾರ ಹೆಸರು ತಗೊಳಲಾಗಿನಿ, ಯಾರ ಪರನು ಮಾತಾಡಲಾಗಿನಿ, ಯಾರ ವಿರೋಧನು ಮಾತಾಡಲಾಗಿನಿ. ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಒಂದು ಅಭಿಪ್ರಾಯನ ನಾವು ಶೇರ್ ಮಾಡ್ಕೊಳ್ಳುವಂಥದ್ದು ರೈಟ್ಸ್ ನಮಗೂ ಕೂಡ ಇರ್ತೈತಿ. ತುಂಬಾ ಜನ ಅವ್ರವ್ರ ಅಭಿಪ್ರಾಯನ ಶೇರ್ ಮಾಡಿದಾರ. ಸೊ ಫಸ್ಟ್ ಆ ವಿಡಿಯೋ ನೋಡಿದ ತಕ್ಷಣನೇ ರಿಯಾಕ್ಟ್ ಮಾಡ್ಬೇಕಂತ ಅನ್ಕೊಂಡೆ. ಇಲ್ಲಿ ಬಿಡಪ್ಪ ಅವ್ರವ್ರಲ್ಲೇ ನಡೆದೈತಿ, ನಾವ್ಯಾಕೆ ಸುಮ್ಮನೆ ನೆಸೆಸಿಟಿ ಇರ್ಲಾರ್ದೆ ಎಂಟ್ರಿ ಕೊಡ್ಬೇಕಂತ ಗಪ್ಪ ಆದ್ವಿ. ಸೊ ಅದಾದ್ಮ್ಯಾಗ ಎಲ್ರು ಕೂಡ ವಿಡಿಯೋ ಮಾಡಾಕತ್ರು. ಬಟ್ ಇದು ಜಾಸ್ತಿನೇ ಓವರ್ ಲಿಮಿಟ್ ಅಂತಾರ ನೋಡ್ರಿ, ಆ ಥರ ಓವರನೇ ಆಗಕತ್ ಬಿಡ್ತು. ಬಟ್ ನಮಗೂ ಮನ್ಸಿಗೆ ಬೇಜಾರಾಗಿದ್ದೇನಪ್ಪ ಅಂತಂದ್ರ, ನಾನು ಒಬ್ಬ ಯೂಟ್ಯೂಬರ್ ಆಗೇನಿ, ನನಗೂ 3.5 ಲಕ್ಷ ಸಬ್ಸ್ಕ್ರೈಬರ್ಸ್ ಅದಾರ. ನನಗೂ ಶಾರ್ಟ್ಸ್ ವಿಡಿಯೋ ಮಿಲಿಯನ್ ಗಟ್ಲೆನೆ ಓಡ್ತಾವು. ದಿನ ನನ್ನ ಲೈಫ್ ಸ್ಟೈಲನ್ನು ನಾ ಶೇರ್ ಮಾಡ್ಕೊತೀನಿ. ಬಟ್ ಮಕ್ಳು ಅಂತಂದ್ರ ಎಲ್ಲರಿಗೂ ಅಷ್ಟ ರೀ, ಹೌದಿಲ್ರಿ ಫ್ರೆಂಡ್ಸ್? ನಿಮ್ಮಲ್ಲಿ ನಿಮ್ಮ ಜಗಳಿನೊಳಗ ಮಕ್ಕಳನ್ನ ತರಬಾರ್ದಾಗಿತ್ತು. ಇದು ಯಾರು ಮಾತಾಡಿದಾರ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಯಾರು ಮಾತಾಡಿದಾರ, ಯಾರು ಬಿಟ್ಟಿದಾರ, ಯಾರ ಕಡೆ ತಪ್ಪು ಯಾರ ಕಡೆ ಸರಿ ಅಂತೇಳಿ. ಜನರಿಗೆ ಯಾರು ಹುಚ್ಚರು ಇರಂಗಿಲ್ರಿ, ಎಲ್ಲರೂ ಶಾಣೆನೇ ಇರ್ತಾರ. ಯಾರು ತಪ್ಪು ಯಾರು ಸರಿ ಅನ್ನೋ ಡಿಸೈಡ್ ಮಾಡೋದು ಅವ್ರಿಗೆ ಗೊತ್ತಿರ್ತೈತಿ. ಹಂಗಾಗಿ ನಮ್ಗೂ ಒಂಥರ ಅದು ಬೇಜಾರೇನು ಆದಂಗೆ ಆಯ್ತು. ಅಯ್ಯೋ ಇವ್ರು ನಡ್ಬೇಕು, ಮಕ್ಕಳನ್ನ ಯಾಕೆ ಕೇಳಬೇಕು, ಅವ್ರ ಮನೆಯವ್ರನ್ನ ಯಾಕೆ ತರಬೇಕು, ವಯಸ್ಸಾದವ್ರು ಅವ್ರ ಅಜ್ಜಿ ಇಲ್ಲ ಇದಾರ ಅವರಿಗೆಲ್ಲ ಯಾಕೆ ತರಬೇಕು, ಮಾತಾಡಬೇಕು, ಈ ಥರದ್ದೆಲ್ಲ ನಮಗೂ ಅಂತ ಅನಿಸಿತ್ತು. ಮೇನ್ ಆಗಿ ಸಣ್ಣ ಯೂಟ್ಯೂಬರ್ ಅಂತಂದ್ರಲ್ಲ, ನಾನು ಒಬ್ಬ ಸಣ್ಣ ಯೂಟ್ಯೂಬರ್, ನಾನೇನು ದೊಡ್ಡದಾಗಿ ಇನ್ನೂ ಕಡ್ದು ಕಟ್ಟೆ ಹಾಕಿಲ್ಲ ಅದ್ರೊಳಗೆ. ಸೊ ಇದು ಯಾರಿಗೆ ಒಂದು ಸಮುದಾಯದವರಿಗೆ ಒಂದು ಜಾತಿ ಎತ್ತಿ ನಾವು ಮಾತಾಡಿದ್ವಪ್ಪ ಅಂದ್ರೆ ಅವರೆಲ್ಲರೂ ಒಗ್ಗಟ್ಟಾಗಿ ಬರ್ತಾರ. ಈ ಸದ್ಯಕ್ಕೆ ಅದೇ ಆಗ್ಬಿಟ್ಟೈತಿ ನೋಡ್ರಿ. ಸಣ್ಣ ಯೂಟ್ಯೂಬರ್ ಅಂದಿದ್ದೊಂದು, ಮತ್ತು ಉತ್ತರ ಕರ್ನಾಟಕ ರಗಡ್ ನೋಡಮ್ ಹೆಂಗೈತಿ ಏನಂತ ಮಾತಾಡಿತ್ತಂದ್ರೆ ಅದೊಂಥರ ಅವ್ರಿಗೆ ಒಂದು ಸಮುದಾಯದ ಬಗ್ಗೆ ಮಾತಾಡ್ದಂಗ ಆಗ್ಬಿಟ್ಟೈತಿ. ಸೊ ಹಾಗಾಗಿ ಅದಕ್ಕೆಲ್ಲರೂ ಕೂಡ ಅವ್ರವ್ರ ಅಭಿಪ್ರಾಯನ ಕೂಡ ರಿಯಾಕ್ಟ್ ಮಾಡಕತ್ತಾರ.
ನನಗೊಂದಿಬ್ರು ಮೂವರು ಮೆಸೇಜ್ ಮಾಡಿದ್ರು, ಇಲ್ಲ ನೀವು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ರಿ ಅಂತೇಳಿ. ನಾನು ಅದಕ್ಕೆ ಸಂಬಂಧ ಪಟ್ಟಿಲ್ಲ ಅಂತೇಳಿ ನಾನು ಕೂಡ ಗಪ್ಪನೇ ಐತೆ, ಅದಕ್ಕೆ ನಾನು ಇದು ಮಾಡೋಕೆ ಹೋಗಲಿಲ್ಲ. ಬಟ್ ಯಾಕೋ ಇದು ಅತಿನೇ ಆಗೋಗ್ಬಿಡ್ತು. ಸೀರೆ ಇತ್ತು, ಸೀರೆ ಟಾಪಿಕ್ ಅವರು ಪೂರ್ತಿ ಕಷ್ಟ ನೋಡ್ಕೋಬೇಕಾಗಿತ್ತು. ಅವ್ರು ಹಾಕೊಂಡಿರುವಂಥ ಬಟ್ಟೆ ಬಗ್ಗೆ ಮಾತಾಡಿದಾರ. ಈಗ ನಮಗೆ ಅನ್ನೋದು ಬೇರೆ, ಅವ್ರಿಗೆ ಅನ್ನೋದು ಬೇರೆ ಅಂತ ಇರಂಗಿಲ್ಲ. ಒಬ್ಬ ಸಣ್ಣ ಯೂಟ್ಯೂಬರ್ ಅಂತಂದ್ರೆ ಯಾರು ಇವತ್ತ ಅಕೌಂಟ್ ಕ್ರಿಯೇಟ್ ಮಾಡಿ ಇವತ್ತ ವಿಡಿಯೋ ಹಾಕಿ ಮಿಲಿಯನ್ ಗಟ್ಟಲೆ ವ್ಯೂಸ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಯಾರೂ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಜೀರೋಯಿಂದನೇ ಬೆಳಿಬೇಕಾಗಿತ್ತು. ಯಾವುದೇ ಕೆಲಸ ಮಾಡ್ರಿ ನೀವು, ಬರೀ ಯೂಟ್ಯೂಬ್ ಬಿಟ್ಟು ಬೇರೆ ಯಾವ್ದಾರ ಕೆಲಸ ಮಾಡ್ರಿ, ಎಲ್ಲರೂ ಒಂದು ಜೀರೋಯಿಂದನೇ ಬೆಳಿಬೇಕಾಗ್ತೈತಿ. ಅವ್ರು ನೋಡಿದ್ರ ಅವ್ರ ಲೈಫ್ನೊಳಗೆ ಅವ್ರು ಎಷ್ಟು ಬ್ಯುಸಿ ಅದಾರ. ಸೀರೆ ಕೊಟ್ಟೋರು, ಸೀರೆ ತಗೊಂಡವ್ರು ಬ್ಯುಸಿ ಇರ್ತಾರೆ, ಯಾರೇನು ಖಾಲಿ ಕುಂತಿರಂಗಿಲ್ಲ. ಆದ್ರೆ ಸೀರೆ ಕೊಟ್ಟೋರು ಈ ಒಂದು ವಿಷಯವನ್ನ ಇಳ್ಕೊಂಡು ಉಗುರಿಲೇ ಹೋಗೋದನ್ನ ಕೊಡ್ಲಿ ತಗೊಂಡ್ರು ಅನ್ನೋ ಥರ ಆಗ್ಬಿಟ್ಟೈತಿ ಸದ್ಯಕ್ಕೆ. ಅಷ್ಟ್ರ ಪೂರ್ತಿ ಅಷ್ಟೇ, ಸೀರೆ ಕೊಡೋದ ಇಲ್ಲ ಅಮೌಂಟ್ ಹಾಕದ ಆಯ್ತು, ಹ್ಞೂನ್ರಿ ಹಾನ್ರಿ. ಕಸ್ಟಮರ್ ಅಪ್ಪ ಅಂತಂದ್ರ ಅದು 100 ರೂಪಾಯಿಗೂ ಕೂಡ ನೀವು ಬೆಲೆ ಕೊಡ್ಬೇಕು. ಯಾರೇ ಆಗಲ್ಲ, ಒಬ್ಬೊಬ್ರು 10 ರೂಪಾಯಿಗೆ ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಕಾಯಿಪಲ್ಯ ಮಾರೋರು 10 ರೂಪಾಯಿ ಸಿಕ್ಕರು ಸಾಕಂತಿರ್ತಾರ. 10 ರೂಪಾಯಿಗೂ ಬೆಲೆ ಐತಿ, 1000 ರೂಪಾಯಿಗೂ ಬೆಲೆ ಐತಿ. 1000 ರೂಪಾಯಿ 2000 ರೂಪಾಯಿ ಅಂತಂದ್ರ ಭಾಳ ಶ್ರೀಮಂತರಿಗೆ ಅದು ಚಿಲ್ಲರ್ ಅನ್ಸಿರ್ಬೋದು. ಶ್ರೀಮಂತ ಅಂದ್ರೆ ಎಲ್ಲರಿಗೆ ಅನ್ನಂಗಾಗುತ್ತಾ, ಮತ್ತೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಈ ಸೀರೆ ಏನು ಸೇಲ್ ಮಾಡ್ಯಾರಲ್ಲ ಅವ್ರಷ್ಟಕ್ಕೆ ಅವ್ರು ಅನ್ಕೊಂಡಾರ ನಾ ಜಾಸ್ತಿ ಶ್ರೀಮಂತೆ ಅಂತ ಹೇಳಿ. ಆ ಥರದೊಳಗೆ ಅವ್ರು ಮಾತಾಡ್ಯಾರ. ನಾನು ಹೇಳೋದಕ್ಕಿಂತ ಮುಂಚೆಗೆ ನೀವು ನೋಡಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಅದರೆಲ್ಲ ಅವ್ರ ಬಗ್ಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಮತ್ತು ಬಟ್ಟೆ ಬಗ್ಗೆ ಎಲ್ಲ ಮಾತಾಡಿದಾರ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ ಅದೀವಿ, ನಾವು ಸಣ್ಣ ಯೂಟ್ಯೂಬರೇನೇ ಅದೀವಿ. ಮೇನ್ ಆಗಿ ಮಕ್ಕಳ ಬಗ್ಗೆ ಮಾತಾಡಿದ್ದು ಒಂದು ದೊಡ್ಡ ತಪ್ಪು. ಅವರು ಮಾಡ್ಯಾರ, ಅವ್ರ ಕರ್ಮ ರಿಟರ್ನ್ ಆಗಲಿ, ಅವ್ರ ಮಕ್ಕಳಿಗತ್ಲಿ, ಹಂಗಾಗಲಿ ಹಿಂಗಾಗಲಿ, ಈ ಥರದ್ದೆಲ್ಲ ಮಾತಾಡುವಂಥದ್ದು ಏನಾಗ್ಬಿಡ್ತಪ್ಪ ಅಂದ್ರೆ, ಈಗ ನನ್ನ ಅಭಿಪ್ರಾಯನ ನಾನು ನಿಮ್ಗೆ ಕೂಡ ಹೇಳ್ಕೊಬೇಕಂದ್ರೆ, ಅವರು 2 ಮಾತಿಂದ ಅವ್ರ ಬಗ್ಗೆ ಯಾರೆಲ್ಲ ಒಂದು ಹೆಮ್ಮೆಯಿಂದ ವಿಡಿಯೋ ನೋಡ್ತಿದ್ರು, ಒಂದು ಹೆಮ್ಮೆ ಇಟ್ಕೊಂಡಿದ್ರು, ಅವ್ರಿಗೆಲ್ಲರಿಗೂ ಇವರು ಬೇಜಾರು ಮಾಡ್ದಂಗನೆ ಇವ್ರು ಮಾತಾಡ್ಬಿಟ್ಟಾರ. ಸೊ ಹಾಗಾಗಿ ತುಂಬ ಜನರು ಅದಕ್ಕೆ ರಿಯಾಕ್ಟ್ ಮಾಡಕತ್ ಬಿಟ್ಟಾರ. ಯಾವುದೇ ಆಗಲ್ಲಕ್ಕ ನಾವು ಯಾವ್ದಾರ ಒಂದು ಟೆನ್ಷನ್ದಾಗ ಫಂಕ್ಷನ್ದಾಗ ನಾವು ಯೂಟ್ಯೂಬ್ದಾಗ ಮಾತಾಡ್ಬಿಟ್ಟಿವಿ. ನಮ್ಮ ಬಗ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ನಾವು ಮಾಡ್ಬೋದು, ಅದನ್ನ ಯಾರು ಕೇಳೋ ಅಧಿಕಾರ ಬರಲ್ಲ. ನಮ್ಮದು ಅಭಿಪ್ರಾಯ ನಾವು ಹಂಚ್ಕೊಂತೀವಿ. ಆದರೆ ಇನ್ನೊಬ್ಬ ಫ್ಯಾಮಿಲಿ ಬಗ್ಗೆ, ಇನ್ನೊಬ್ಬ ಯೂಟ್ಯೂಬರ್ ಬಗ್ಗೆ ಡೈರೆಕ್ಟಾಗಿ ಈ ಥರ ಎಲ್ಲ ಯಾವ ಥರ ಪದಗಳು ಯೂಸ್ ಮಾಡ್ಯಾರ ಏನು, ಇದೆಲ್ಲ ಅವ್ರಿಗೆ ಸರಿನೇ. ಅವರು ಇರುವಂಥ ಜೀವನ ಶೈಲಿಯೊಳಗೆ ಆ ಥರ ಅವ್ರು ಮಾತಾಡ್ಬಾರ್ದಾಗಿತ್ತು. ಅವರು ಒಂದು ಸೋಷಿಯಲ್ ಮೀಡಿಯಾದೊಳಗೆ ಕೆಲಸ ಮಾಡ್ತಾರ, ಅವ್ರಿಗೆ ಎಲ್ಲ ರೀತಿಯಾದಂಥ ರೂಲ್ಸ್ಗಳು ಗೊತ್ತಿರ್ತಾವೆ. ಸುಮ್ಮನೆ ಎಲ್ಲ ರೋಡ್ನ್ಯಾಗ ಬೀದ್ಯಾಗ ಹೋಗೋ ಮಾರಿನ ಬಾಕಲ್ ತೆರೆದು ಒಳಗೆ ಬಿಟ್ಕೊಂಡ್ರು ಅನ್ನಂಗೆ ಮಾಡ್ಕೊಂಡ್ಬಿಟ್ಟಿದಾರ. ಅವ್ರ ಜೀವನದಾಗ ಅವ್ರು ಬ್ಯುಸಿ ಅದಾರ, ಹಬ್ಬಗಳು ಬಂದವು, ಅವ್ರದ್ದೇ ಆದಂಥ ಬಿಸ್ನೆಸ್ ಐತಿ. ಸೀರೆ ಬಿಸ್ನೆಸ್ ಒಳಗೆ ಅವ್ರು ಒಂದು ಒಳ್ಳೆ ಇದು ಸೆಟ್ ಮಾಡ್ಕೊಂಡಿದಾರ. ಅವ್ರಿಗೆ ಆ ಸೀರೆ ಬಿಸ್ನೆಸ್ ಆಗಿ ಬಂದೈತಿ. ಸುಮಾರು ಸೀರೆಗಳು ದಿನ ಸೇಲ್ ಆಗ್ತಾವ. ವಿಡಿಯೋಗಳು ನೋಡ್ತೀವಿ ನಾವು. ಈ ಥರದ್ದು ವಿಡಿಯೋಗಳು ನೋಡಿದ್ರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಅಂತೇಳಿ ಎಲ್ಲರ ವಿಡಿಯೋನು ಕೂಡ ನಾವು ಒಂದೊಂದು ಸರಿ ನೋಡ್ತಿರ್ತೀವಿ. ಬಟ್ ಈ ಥರ ಎಲ್ಲ ಆಗಿ ಎಲ್ಲರೂ ಅವ್ರವ್ರ ಅಭಿಪ್ರಾಯನ ಶೇರ್ ಮಾಡಕತ್ತಿದಾರ. ತಪ್ಪಂತಲ್ಲ, ಸಣ್ಣ ಯೂಟ್ಯೂಬರ್ ಇರಲಿ ದೊಡ್ಡ ಯೂಟ್ಯೂಬರ್ ಇರಲಿ, ಅವ್ರ ಅಭಿಪ್ರಾಯನ ಅವ್ರು ಶೇರ್ ಮಾಡ್ತಾರ, ಅದು ಅವ್ರ ಹಕ್ಕು. ಆದರೆ ಯಾರ ಹೆಸರು ಕೂಡ ತಗೊಳೋದು ತಪ್ಪಾಗ್ತದೆ. ಸೊ ಲೀಗಲಿ ಕೂಡ ಒಬ್ರು ವಿಡಿಯೋ ಮಾಡಿ ಹಾಕಿದಾರ. ಈ ಸೀರೆ ತಗೊಂಡವರು ಯಾವ ಥರ ಅವ್ರ ಮ್ಯಾಗ ಅವರು ರಿಟರ್ನ್ ರಿಯಾಕ್ಟ್ ಮಾಡಬೇಕು. ಸೀರೆ ಕೊಟ್ಟವ್ರ ಕಡೆ ತಪ್ಪೈತೋ, ಸೀರೆ ತಗೊಂಡವ್ರ ಕಡೆ ತಪ್ಪೈತೋ ಅಂತೇಳಿ ಎಲ್ಲ ವಿಡಿಯೋದಾಗ ನೋಡಿದ್ರ ಎಲ್ಲರಿಗೂ ಆರಾಮ್ಸೆ ಅರ್ಥ ಆಗ್ತೈತಿ. ಮೇನ್ ಆಗಿ ಅವ್ರು ತಗೊಂಡಾರ ಬಿಟ್ಟಾರ, ಅವ್ರದ್ದು ಬಿಸ್ನೆಸ್ ಐತಿ. ಅದು ಅವರು ಆಫ್ಟರ್ ಆಲ್ ಅಂತ ಮಾತಾಡಿದಾರ. ಅದು 1000 ರೂಪಾಯಿ ಇರಲಿ 1500 ರೂಪಾಯಿ ಇರಲಿ, ಬಡವ್ರ ಹೆಣ್ಮಕ್ಳಿಗೆ ಹಬ್ಬಗಳು ಬಂದು ನಾವು ಒಂದು ಚಲೋ ಸೀರೆ ತಗೋಬೇಕು, ಚಂದ ಕಾಣಬೇಕು, ನಾವು ಮಸ್ತ್ ಕಾಣಬೇಕು, ಹಬ್ಬದಾಗ ಉಟ್ಕೋಬೇಕು ಅಂತ ಎಲ್ಲರಿಗೆ ಆಸೆ ಇದ್ದೇ ಇರ್ತೈತಿ. ಈ ಸೀರೆ ಕೊಟ್ಟವ್ರಿಗೆ 1000-1500 ರೂಪಾಯಿ ಲೆಕ್ಕಕ್ಕೆ ಇಲ್ಲದೆ ಇರ್ಬೋದು. ಸೀರೆ ಕೊಡುವಾಗ, ಸೀರೆ ಸೇಲ್ ಮಾಡುವಾಗ ಅದೇ 1000-1500 ರೂಪಾಯಿ ಸೀರೆ ನಿಮ್ಮ ಹತ್ರ ಎಷ್ಟು ಬೆಲೆ ಬಾಳ್ತಿತ್ತು, ನೀವು ಸೀರೆ ಸೇಲ್ ಮಾಡಿದಾಗ ನಿಮ್ಗೆ ಅದೇ 1000-1500 ರೂಪಾಯಿ ನಿಮ್ಗೆ ಅಪ್ರೋಲ್ ಆಗ್ಬಿಡ್ತೈತಿ. ಬಟ್ ನಮ್ಮಂತ ಹೆಣ್ಮಕ್ಳಿಗೆ ಆ ರೊಕ್ಕ ಹೊಂಚಬೇಕಪ್ಪ ಅಂತಂದ್ರೆ ಎಷ್ಟು ಕಷ್ಟಪಟ್ಟು ಹೊಂಚಿತಿರ್ತೀವಿ ಅನ್ನೋದು ಅದು ನಮ್ಗೆ ಅಷ್ಟೇ ಗೊತ್ತಿರ್ತೈತಿ. ಅವ್ರು ಹಾಕೊಂಡಿರೋ ಬಟ್ಟೆ ಬಗ್ಗೆ ಮಾತಾಡುವಂಥ ರೈಟ್ಸು ನಿಮ್ಗೆ ಇರಲಿಲ್ಲ ಸಿಸ್ಟರ್. ಬಟ್ ನೀವು ಮಾತಾಡಿ ಒಂಥರ ಎಲ್ಲಾನು ಇರ್ಲಾರ್ದರ ಕಡೆ ಇರುವೆ ಬಿಟ್ಕೊಂಡೋರ್ ಥರ ನೀವು ಮಾಡ್ಕೊಂಡ್ಬಿಟ್ಟಿರಿ.
ನಿಮ್ಮ ಕಷ್ಟ ನಿಮಗೆ ದೊಡ್ಡದು, ಅವ್ರ ಕಷ್ಟ ಅವ್ರಿಗೆ ದೊಡ್ಡದು. ನಿಮ್ಮ ಜೀವನ ನಿಮಗೆ ಹೆಚ್ಚದ್ರ ಅವ್ರ ಜೀವನನೂ ಅವ್ರಿಗೆ ಹೆಚ್ಚು. ಯಾರು ಈಗ ಯಾರಿಗೆ ಹೆಚ್ಚುನಲ್ಲ ಯಾರಿಗೆ ಕಡಿಮೆನಲ್ಲ, ಅವ್ರವ್ರ ಜೀವನಕ್ಕೆ ಅವ್ರವರು ಓಕೆನೇ ಇರ್ತಾರ. ಬಟ್ ಯಾರಿಗೂ ಕೂಡ ಕೀಳರಿಮೆ ಮಾಡಿ ಮಾತಾಡುವಂಥ ರೈಟ್ಸ್ ಯಾರಿಗೂ ಇಲ್ಲ. ನಾನು ಹಂಗೆ ಮೋಟಿವೇಶನ್ ನೋಡ್ತಾ ಯಾವುದಾದ್ರೂ ನನಗೆ ಸಮಾಧಾನ ಕೊಡುವಂಥ ರೇಟಿಂಗ್ ಇರೋವಂಥ ಮೋಟಿವೇಶನ್ ಇದು ನೋಡ್ತಿರ್ತೀನಿ ನೋಡ್ರಿ. ಅವಾಗ ನಾನು ಓದಿದ್ದು ಮಕ್ಕಳು ಯಾರಿಗೆ ಇರಂಗಿಲ್ಲಲ್ಲ, ಮಕ್ಕಳ ಬಗ್ಗೆ ಅವ್ರಿದ್ರಿಗೆ ನನಗಿಷ್ಟು ಮಕ್ಕಳು, ನನ್ನ ಮಕ್ಳು ಹಿಂಗೆ, ನನ್ನ ಮಕ್ಳು ಹಂಗ ಅಂತ ಮಾತಾಡ್ಬಾರ್ದಂತ. ಹೊಟ್ಟೆ ಹಸ್ಕೊಂಡು ಬರ್ತನೊಳಗೆ ಯಾರು ಇರ್ತಾರೆ ನೋಡ್ರಿ, ಅವ್ರಿದ್ರಿಗೆ ನಾನು ಅಯ್ಯೋ ನಾನು ಇಷ್ಟು ತಿಂದೆ, ನಾನು ಅಷ್ಟು ತಿಂದೆ, ನಾನು ಇಷ್ಟನ್ನ ಭೋಜನ ಮಾಡೇನಂತ ಅವ್ರಿಗೆ ಮಾತಾಡ್ಬೇಕು ಹೋಗ್ಬಾರ್ದಂತ. ಮತ್ತು ಗುಡಿಸಲ್ದಾಗಿದ್ದವ್ರಿಗೆ ನನ್ನ ಮನೆ ಹಂಗೆ, ನಾನು ಅರಮನೆ ಐತಿ, ನಾ ಇದನ್ನು ತೊಗೊಂಡೆ ಅದನ್ನು ತೊಗೊಂಡೆ ಅಂತ ಮಾತಾಡೋಕೆ ಹೋಗ್ಬಾರ್ದಂತ. ಈ ಥರದ್ದೆಲ್ಲನೂ ನೋಡಿ ನಾವು ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ಬಟ್ ಅವ್ರು ಹಾಕೊಂಡು ಅವ್ರು ಫುಟ್ಪಾತ್ನಾಗ ತರಲು, ಅವ್ರು 10 ರೂಪಾಯ್ದು ಹಾಕೊಳ್ಳು, 1000 ರೂಪಾಯ್ದು ಹಾಕೊಳ್ಳು, ಅದು ಅವ್ರ ಜೀವನ, ಅದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ಮಾತಾಡುವಂಥ ರೈಟ್ಸ್ ನಿಮಗಿದ್ದಿಲ್ಲ. ನಿಜ ಉತ್ತರ ಕರ್ನಾಟಕ ಮಂದಿದ ಮಾತು ಹೊರಟಿರ್ಬೋದು, ಬಟ್ ಮನಸ್ಸು ಬೆಣ್ಣೆ ಥರ ಇರ್ತೈತಿ. ಆದ್ರೆ ನಮ್ದಕ್ಕೆ ನಮ್ದು ಹೆಚ್ಚಾತಪ್ಪ ಅಂದ್ರೆ ನಿಮ್ದಕ್ಕೆ ನಿಮ್ದು ಹೆಚ್ಚಾಗಿರ್ತೈತಿ. ಇಲ್ಲಿ ಯಾವುದೇ ದೇಶ, ಯಾವುದೇ ರಾಜ್ಯ ಯಾವುದನ್ನು ಹೇಳೋಕೆ ಇಷ್ಟಪಡಂಗಿಲ್ಲ. ಆದ್ರೆ ಎಲ್ಲ ದೇಶ, ಎಲ್ಲ ರಾಜ್ಯದೊಳಗೆ, ಎಲ್ಲ ಇದ್ರೊಳಗೂ ಕೂಡ ಒಳ್ಳೆಯವರು ಇರ್ತಾರೆ, ಕೆಟ್ಟದ್ದು ಇರ್ತಾರೆ. ಅದನ್ನ ಯಾರೂ ಹೇಳಂಗೂ ಇಲ್ಲ, ಕೇಳೋಂಗೂ ಇಲ್ಲ. ಆದರೆ ನನ್ನ ಅಭಿಪ್ರಾಯ ನಾನು ಹೇಳ್ಕೋಬೇಕಪ್ಪ ಅಂತಂದ್ರೆ, ನಿಮ್ಮ ಸೀರಿದೇನು ಇತ್ತಲ್ಲ ಜಗಳ, ಆ ಸೀರೆ ಟಾಪಿಕ್ ಎಷ್ಟೈತ್ಲ, ಎಷ್ಟು ಕಡಿತೈತ್ಲ ಅಷ್ಟೇ ತುರ್ಸ್ಕೊಂಡ್ಬಿಡ್ಬೇಕಾಗಿತ್ತು. ಇಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಓವರ್ ತುರ್ಸೋಣಕ್ಕೆ ಹೋಗಿ ಗಾಯ ಮಾಡ್ಕೊಂಡ್ಬಿಡ್ತಾರೆ. ಅದು ಅವ್ರಿಗೆ ಒಳ್ಳೆ ಏನು ಮುಂದೆ ಹೇಳಕ ಬೇಡ, ನೀವೇ ಅರ್ಥ ಮಾಡ್ಕೊಂಡ್ಬಿಡ್ರಿ. ಇದ್ರ ಬಗ್ಗೆ ನನಗೇನು ಒಪಿನಿಯನ್ ಐತಪ್ಪ ಅಂತಂದ್ರೆ, ಯಾರಿಗೆ ಆಗಲಕ್ಕ ಸೋಷಿಯಲ್ ಮೀಡಿಯಾದಾಗ 1-2 ಮಾತು ಮಾತಾಡ್ತಿರ್ತೀವಪ್ಪ ಅಂದ್ರೆ ನಾವು ಹೆಚ್ಚಿಗೆ ವಿಚಾರ ಮಾಡಿ ಮಾತಾಡ್ಬೇಕು. ಆದ್ರೆ ನಾವಂತ್ರೂ ಸ್ವಲ್ಪ ಅರ್ಧಂಬರ್ಧ ಗೊತ್ತಿದ್ದರು, ನಾವು ಅದು ಶಾಣರು ಅಲ್ಲ, ಅಷ್ಟು ದಡ್ಡರು ಅಲ್ಲ. ಬಟ್ ಅವರು ನೋಡಿ ಎಷ್ಟೋ ಹೆಣ್ಮಕ್ಳು ಇನ್ಸ್ಪೈರ್ ಆಗಿದ್ದಾರೆ. ಸೀರೆ ಕೊಟ್ಟೋರು, ಸೀರೆ ಏನು ಸೇಲ್ ಮಾಡ್ಯಾರಲ್ಲ ಅವರು ನೋಡಿ ತುಂಬ ಜನ ಹೆಣ್ಮಕ್ಳು ಇನ್ಸ್ಪೈರ್ ಆಗಿದ್ದಾರೆ. ಬಟ್ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಅವರು ಇಲ್ಲಿವರೆಗೂ ಬೆಳೆಸ್ಕೊಂಡ್ಬಂದಿರುವಂಥ ಹೆಸರನ್ನು ಅವರಾಗಿ ಅವರೇ ಅವ್ರ ಕೈಯಾರನೇ ಅವರು ಹಾಳು ಮಾಡ್ಕೊಂಡ್ರೇನೋ ಅನ್ನೋದು ನನ್ನ ಅಭಿಪ್ರಾಯ. ನನಗೂ ಬೇಜಾರಂತ ಅನ್ಸಕತ್ತೈತಿ. ಯಾಕಪ್ಪ ಅಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಹೆಸರು ಗಳಿಸಿ ಈ ಸಣ್ಣ ವಯಸ್ಸಿಗೆ ಒಂದು ಒಳ್ಳೆ ಲೈಫನ್ನು ಸೆಟ್ ಮಾಡ್ಕೊಂಡಿದ್ದಾರೆ, ಒಂದು ಒಳ್ಳೆ ಬಿಸ್ನೆಸ್ಸನ್ನು ಸೆಟ್ ಮಾಡ್ಕೊಂಡಿದ್ದಾರೆ. ಅದನ್ನ ನೋಡಿ ನಮಗೂ ಖುಷಿ ಐತಿ. ಬೆಳಿತೀರಾ ಬೆಳೀರಿ, ನಮಗೂ ಖುಷಿ ಅದ, ನಾವು ನೋಡಿ ಖುಷಿ ಪಡ್ತೀವಿ. ನಮ್ಮಂಥ ಸಣ್ಣ ಯೂಟ್ಯೂಬರು ಕೂಡ ನಿಮ್ಗೆ ಒಂದೊಂದು ಟೈಮ್ನ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರ್ತೇವೆ. ನಾವು ಸಣ್ಣ ಯೂಟ್ಯೂಬರು ದೊಡ್ಡ ಯೂಟ್ಯೂಬರ್ ಅನ್ನೋ ಮಾತು ನಮಗೂ ಮನಸ್ಸಿಗೆ ಒಂಥರ ಬೇಜಾರದಂಗೆ ಆಗೈತಿ. ನಾನು ಸಣ್ಣ ಯೂಟ್ಯೂಬರು, ಹಾಗಾಗಿ ನಮಗೂ ಅದೊಂಥರ ಮಾತು ಬೇಜಾರಾಯಿತು. ನೀವು ಮಾತಾಡಿದ್ರಿ, ನೀವು ಮಾಡಿದ್ರಿ, ನಿಮ್ಮಲ್ಲೇ ನೀವೇ ಮಾತಾಡ್ಕೊಡ್ಬೇಕಾಗಿತ್ತು. ಮಕ್ಕಳನ್ನ ಹೇಳಿದಿರಿ, ಬಟ್ಟೆ ಬಗ್ಗೆ ಮಾತಾಡಿದಿರಿ, ಅದೆಲ್ಲ ಮಾತಾಡುವಂಥ ಅಧಿಕಾರ ನಿಮ್ಗೆ ಇರಲಿಲ್ಲ. ಮೇನಾಗಿ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮದು ಒಂಚೂರು ಎಲ್ಲೋ ದುಡಿಗೆ ಮಾತಾಡಿಬಿಟ್ಟಿರೇನೋ, ನೀವು ವಿಡಿಯೋದಾಗ ಹೇಳ್ತಿರೋ ಬಿಡ್ತಿರೋ. ಬಟ್ ಅವರಿಗೆ ಒಂದು ಕ್ಲಾರಿಟಿ ಕೊಡ್ರಿ, ಈಗ ಆಗೈತಿ ಈಗಿಲ್ಲ ಅಂತ ಕೇಸ್ ಮಾತಾಡ್ರಿ. ನೀವು ಕೂಡ ಬ್ಯುಸಿಯಾಗಿದ್ದೀರಿ, ರೆಸ್ಟ್ ಮಾಡಬೇಕಾಗಿರೋಂಥ ಟೈಮ್ನೊಳಗೆ ಬಾಣಂತಿತನವನ್ನು ನೀವು ಆರಾಮಾಗಿ ಮಾಡ್ದೇನೆ ನಿಮ್ಗೊಂದು ಡಿಪ್ರೆಷನ್ನು ಸ್ಟ್ರೆಸ್ನಾಗೂ ಕೂಡ ನೀವು ಈ ಟಾಪಿಕ್ನೊಳಗೆ ಅದನ್ನೆಲ್ಲನೂ ಕೂಡ ನೀವು ಹೊರಗೆ ಹಾಕಿರ್ಬೋದು. ತಪ್ಪು ಮಾಡೋದು ಎಲ್ಲರದ್ದು ಸಹಜ ಇರ್ತೈತಿ. ಯಾರೂ ಕೂಡ 100% ಯಾರೂ ಇರಲ್ಲ, ಎಲ್ಲರೂ ಒಂದು ತಪ್ಪು ಮಾಡಿರ್ತಾರೆ ಅಂತ ತಿಳ್ಕೊಂಡು ಮುಂದೆ ನಡೀತಿರ್ಬೇಕು. ಯಾಕಂದ್ರೆ ಇವತ್ತು ಮಾಡಿ ನಾಳೆಗೆ ಇದು ಬಿಟ್ಟು ಬಿಡ್ತೀನಪ್ಪ ಅನ್ನಂಗಿಲ್ಲ ನೋಡ್ರಿ. ನೀವು ಬಿಸ್ನೆಸ್ ಕಂಟಿನ್ಯೂ ಮಾಡಬೇಕು, ನೀವು ವಿಡಿಯೋ ಕಂಟಿನ್ಯೂ ಮಾಡಬೇಕು. ಮತ್ತು ನೀವು ಕೂಡ ನಿಮ್ಮ ಅಭಿಪ್ರಾಯನ, ನಿಮ್ಮ ಜೀವನ ಶೈಲಿನ ನೀವು ಇಬ್ಬರು ಯೂಟ್ಯೂಬರ್ಗೂ ಕಷ್ಟ ಐತಿ. ಇಬ್ಬರು ಯೂಟ್ಯೂಬರು ಕಷ್ಟದಿಂದ ಮೇಲೆ ಬರಕತ್ತೀರಿ. ಒಂದು ಸಣ್ಣ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಅಂತ ಮ್ಯಾಟ್ರೇ ಬರಲ್ಲ. ಅವ್ರವ್ರ ಹಣೆ ಬರ, ಅವ್ರವ್ರ ಜೀವನ ಶೈಲಿ ಅದು ಅವ್ರಿಗೆ ದೊಡ್ಡದಿರ್ತೈತಿ. ಸೊ ಹಾಗಾಗಿ ಯಾರ ಬಗ್ಗೆ ಮಾತಾಡುವಂಥ ಸಣ್ಣದು ದೊಡ್ಡದು ಅಂಥ ಬಟ್ಟೆ ಇಂಥ ಬಟ್ಟೆ ಮಾತಾಡೋಕೆ ಹೋಗ್ಬಾರ್ದು. ಯಾಕಂದ್ರೆ ಅವರು ಅಂಥ ಬಟ್ಟೆದು ಅಂತೇಳಿ ನೀವು ಅವ್ರಿಗೆ ಚಲೋ ಬಟ್ಟೆ ಕೊಡ್ತೀರೇನೋ? ಇಲ್ಲಲ್ಲ, ಮತ್ತೆ ಯಾಕೆ ಮಾತಾಡ್ತೀರಿ? ಮಾತಾಡಬಾರ್ದಾಗಿತ್ತು. ಉತ್ತರ ಕರ್ನಾಟಕದ ಮಂದಿ ಅಂತಂದ್ರೆ ಅಯ್ಯೋ, ಎಲ್ಲರೂ ಉತ್ತರ ಕರ್ನಾಟಕದ ವ್ಯೂವರ್ಸ್ ವಿಡಿಯೋ ಮಾಡೋರು ಒಗ್ಗಟ್ಟಾಗಿ ನಿಮ್ಮ ಬಗ್ಗೆ ಇದೇ ಥರ ಮಾಡ್ಕೊತ ಹೋದ್ರಪ್ಪ, ನಿಮ್ಮದೇ ಆದಂಥ ಇಮೇಜನ್ನು ನೀವೇ ಕುತ್ಕೊಂಡು ಹಾಳು ಮಾಡ್ಕೊಂಡಂಗೆ ಆಗುತ್ತಾ. ಯಾರು ಹುಟ್ಟಿಸಿ ಯಾರೂ ಮಾತಾಡಕತ್ತಿಲ್ಲ, ಎಲ್ಲರೂ ವಿಡಿಯೋ ನೋಡ್ತಾರ. ಮತ್ತು ನಿಮ್ಮ ಹೇಟರ್ಸ್ಗಳಿಗೆ
ನೀವೇ ಕುತ್ಕೊಂಡು ನಿದ್ದೆ ಬಂದವ್ರಿಗೆ ಹಾಸ್ಕೊಟ್ಟಾರಂಗ ಸೀರೆ ಸೇಲ್ ಮಾಡಿದ ಸಿಸ್ಟರ ನೀವೇ ಮಾಡಿಕೊಟ್ಟಂಗೆ ಆಗ್ತದೆ. ನೀವು ಇಷ್ಟ್ರ ಮಟ್ಟಿಗೆ ಬೆಳಿಬೇಕಂದ್ರೆ ಸಾಕಷ್ಟು ಮಂದಿನ ಫೇಸ್ ಮಾಡ್ಕೊಂಡು ಬಂದಿರ್ತೀರಿ. ನಿಮ್ಮನ್ನ ಇಷ್ಟು ಬೆಳಿತಿರ್ತೀರಿ ಅಂತೇಳಿ ತುಂಬ ಜನರಿಗೆ ಹೊಟ್ಟೆ ಉರಿನೇ ಇರ್ತೈತಿ. ಅಂಥದ್ರೊಳಗೆ ಈ ಥರದ್ದು ಕಾಂಟ್ರವರ್ಸಿ ಮಾಡ್ಕೊಂಡು ನೀವೀಗ ಮೂವ್ ಆಗಕತ್ತೀರಪ್ಪ ಅಂತಂದ್ರೆ ಕೆಲವ್ರಿಗೆ ಏನಾಗ್ಬಿಡ್ತಾ, ಅಯ್ಯೋ ಆಯ್ತಾಳು ಇವಳು ಭಾಳ ಬೆರಿಕದ, ಇವಳು ಹಂಗ ಇವಳು ಹಿಂಗ, ಇವಳಿಗೆ ಆಗ್ಬೇಕಾಗಿತ್ತು ಅಂತ ಅನ್ಕೊಳೋ ಮನಸ್ಥಿತಿಗಳನ್ನ ಇರ್ತಾವ. ಅಂಥವ್ರ ಜೊತೆಗೆಲ್ಲ ಯಾಕೆ ನೀವು ಆಸ್ಪದ ಮಾಡ್ಕೊಡ್ತೀರಿ? ಏನೋ ಒಂದು ಆಗೈತಿ, ಅದಕ್ಕೆ ಸೊಲ್ಯೂಷನ್ ಹುಡುಕೊಡ್ರಿ. ಹಂಗೆ ಆ್ಯಕ್ಚುಲಿ ನೋಡೋಕೆ ಹೋದ್ರೆ ಲೀಗಲಿನೂ ಕೂಡ ಒಬ್ರು ವಿಡಿಯೋ ಮಾಡಿದಾರ, ಅದೆಲ್ಲ ನಾನು ಕೂಡ ನೋಡಿದ್ದೀನಿ. ಸೊ ನಿಮಗೂ ನಿಮ್ಮಷ್ಟು ನನಗೇನು ಗೊತ್ತಿಲ್ಲ, ನಿಮ್ಮಷ್ಟು ತಿಳುವಳಿಕೆನೂ ನನಗಿಲ್ಲ. ಆದ್ರೆ ಇದನ್ನೇ ಕಂಟಿನ್ಯೂ ಮಾಡಿ ಎಳೋದು ಮನಸ್ಸಿಗೆ ಆಯ ಮಾಡಿಕೊಂಡು ಆಗ್ಬೇಕಾಗಿರೋ ಕೆಲಸ. ಈಗ ಹಬ್ಬಗಳದವು, ನಿಮಗೂ ಸೀರೆಗಳು ಸೇಲ್ ಮಾಡೋವು ಇರ್ತಾವೆ. ಆ ಕೆಲಸದೊಳಗೆ ನಿಮಗೆ ಜಾಸ್ತಿ ಗಮನ ಕೊಡೋಕ್ಕಾಗಂಗಿಲ್ಲ. ಇದನ್ನೆಲ್ಲ ಯಾಕೆ ಬೇಕಾಗಿತ್ತು? ಸುಮ್ಮನೆ ನಮ್ಮ ಟೈಮ್ ಸರಿ ಇರ್ಲಿಕ್ಕಪ್ಪ ಅಂದ್ರೆ ಹಗ್ಗನೂ ಹಾವಾಗುತ್ತಂತ, ಬಿದ್ದ ಕಲ್ಲು ಎದ್ದು ನಿಂದಿರ್ತಂತ. ಆ ಥರ ಆಗೈತಿ. ಕರ್ಮ ರಿಟರ್ನ್ ಇದು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಗೊತ್ತಿಲ್ಲ ಯಾರಿಗೆ ಯಾವ ಟೈಮ್ದಾಗ ಯಾವ ಥರ ಆಗುತ್ತಾ ಯಾವ ಥರ ಆಗಲ್ಲ ಅಂತೇಳಿ. ಅದನ್ನು ಮಾನವರು ಮನುಷ್ಯರು ನಿರ್ಧಾರ ಮಾಡ್ಕೊಳೋದಕ್ಕೆ ಆಗಂಗಿಲ್ಲ. ಇಷ್ಟೇ. ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಮಾತಾಡಬಾರ್ದು, ತಪ್ಪನ್ನೋವಂಥದ್ದು ರೈಟ್ಸ್ ಎಲ್ಲರಿಗೂ ಇದ್ದೇ ಇರ್ತೈತಿ. ಎಷ್ಟು ಮ್ಯಾಟ್ರ್ ಇರುತ್ತಾ ಅಷ್ಟೇ ನೋಡ್ಕೋಬೇಕಾಗಿತ್ತು. ಅತಿಯಾಗಿ ಮಾತಾಡಿದಾರ. ನನಗಿಬ್ರು ನಾನು ಇಬ್ಬರನ್ನೂ ಹೇಟ್ ಮಾಡಲ್ಲ, ಇಬ್ಬರನ್ನೂ ಜಾಸ್ತಿ ಇದು ಮಾಡಂಗಿಲ್ಲ. ನನಗೆ ಯೂಟ್ಯೂಬ್ದೊಳಗೆ ಖುಷಿ ಪಡಿಸ್ತೀರಿ, ವಿಡಿಯೋ ಮಾಡ್ತೀರಿ, ನನಗೂ ಖುಷಿ ಐತಿ. ನಿಮ್ಮನ್ನು ನೋಡಿ ನಾನು ಎಷ್ಟೆಷ್ಟು ತಿಳ್ಕೊಂಡಿರ್ತೀನಿ ವಿಡಿಯೋದೊಳಗೆ. ಬಟ್ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಿದ್ದಂಗೆ ಯೂಟ್ಯೂಬ್ದಾಗ ಬಂದೀವಪ್ಪ ಅಂತಂದ್ರೆ ಸುಮ್ಮನೆ ಯಾಕೆ ಜಗಳಗಳನ್ನ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ಕೊಳೋದು ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ನಮಸ್ಕಾರ.